ನಿತ್ಯ ಜೀವನದಲ್ಲಿ ನಾವು ಸಂಖ್ಯೆಗಳನ್ನು ಬಹಳ ಕಾಣ್ತೇವೆ. ಹಾಗಾದರೆ ಈ ದಿನ ನಾವು ಸಂಖ್ಯೆಗಳ ಬಗ್ಗೆ ಸ್ವಲ್ಪ ತಿಳಿಯೋಣ. ಮೊದಲಿಗೆ ಈಗ ನೀವಿಲ್ಲಿ ಅಕ್ಕಿಗಳನ್ನು ಕಾಣ್ತಾ ಇದ್ದೀರಾ. ಇಲ್ಲಿ ಒಟ್ಟು ಎಷ್ಟು ಅಕ್ಕಿಗಳನ್ನು ನೀವು ನೋಡ್ತಾ ಇದ್ದೀರಾ? ಎಣಿಸೋಣ. 1 2 3 4 5 6. ಇಲ್ಲಿ ಒಟ್ಟು 6 ಅಕ್ಕಿಗಳನ್ನು ನೀವು ಕಾಣ್ತಾ ಇದ್ದೀರಾ. ಅದೇ ರೀತಿ ಇಲ್ಲಿ ಎಷ್ಟು ಅಕ್ಕಿಗಳನ್ನು ಕಾಣ್ತಾ ಇದ್ದೀರಾ? ಎಣಿಸೋಣ. 1 2 3 4. 4 ಅಕ್ಕಿಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹಾಗಾದರೆ ಸಂಖ್ಯೆಗಳು ಏನಕ್ಕೆ ಬೇಕು? ಸಂಖ್ಯೆಗಳು ಎಣಿಕೆ ಮಾಡೋದಿಕ್ಕೆ ಬೇಕು. ವಸ್ತುಗಳನ್ನು ಎಣಿಸೋದಿಕ್ಕೆ ನಾವು ಸಂಖ್ಯೆಗಳನ್ನು ಉಪಯೋಗಿಸ್ತೇವೆ. ಇನ್ನು ಕೆಲವೊಂದು ಉದಾಹರಣೆಗಳನ್ನು ನೋಡೋಣ. ಇಲ್ಲಿ ಒಂದು ಚಿತ್ರ ಮೂಡಿದೆ. ಇದು ಯಾವ ಚಿತ್ರ? ಚೆಂಡಿನ ಚಿತ್ರ. ಇನ್ನೊಂದು ಚೆಂಡು ಬಂದಿದೆ ಇಲ್ಲಿ. ಹಾಗಾದರೆ ಇಲ್ಲಿ ಈ ಚೆಂಡು ಮತ್ತೆ ಈ ಚೆಂಡು ಏನು ವ್ಯತ್ಯಾಸ ಇದೆ? ಮೊದಲನೇ ಚೆಂಡು ಚಿಕ್ಕದಾಗಿದೆ, ಎರಡನೇ ಚೆಂಡು ದೊಡ್ಡದಾಗಿದೆ. ಅದು ಎಷ್ಟು ದೊಡ್ಡದಾಗಿದೆ? ಚಿಕ್ಕ ಚೆಂಡಿನ 2 ಪಟ್ಟು ದೊಡ್ಡದಾಗಿದೆ ದೊಡ್ಡ ಚೆಂಡು. ಹಾಗಾದರೆ ಇಲ್ಲಿ ಪರಿಮಾಣವನ್ನು ಸಹ ಏನು ಮಾಡುತ್ತೆ? ಸಂಖ್ಯೆ ತಿಳಿಸುತ್ತೆ. ಇದರ ಪರಿಮಾಣ ಇಲ್ದವ್ರು ಯಾವ ರೀತಿ ಹೇಳ್ತೀರಾ? ಇಷ್ಟು ದೊಡ್ಡದು, ಅಷ್ಟು ದೊಡ್ಡದು, ಅರ್ಥ ಆಗುತ್ತಾ? ಇಲ್ಲ, ಅರ್ಥ ಆಗೋದಿಕ್ಕ ಇಲ್ಲ. ಇಲ್ಲಿ ಪರಿಮಾಣವನ್ನು ಏನು ಮಾಡುತ್ತೆ? ಸಂಖ್ಯೆ ತಿಳಿಸುತ್ತೆ. ಹಾಗಾದ್ರೆ ಸಂಖ್ಯೆ ಅಂದ್ರೆ ಏನಂತ ಹೇಳ್ಬೋದು ನಾವು? ಸಂಖ್ಯೆ ಅಂದ್ರೆ ವಸ್ತುಗಳನ್ನ ಎಣಿಸಲು ಮತ್ತು ನಿರ್ದಿಷ್ಟ ಮಾನದಲ್ಲಿ ಯಾವುದೇ ವಸ್ತುವಿನ ಪರಿಮಾಣವನ್ನು ತಿಳಿಯಲು ವ್ಯಕ್ತಪಡಿಸುವುದೇ ಸಂಖ್ಯೆ ಅಂತ ನಾವು ಹೇಳ್ಬಹುದು. ಉದಾಹರಣೆಗೆ 1 2 3 4 5 6 7 8 9 10 ಇತ್ಯಾದಿ. ಇವನ್ನ ನಾವು ಸಂಖ್ಯೆ ಅಂತ ನಾವೇನ್ ಮಾಡ್ತೀವಿ? ಕರಿತೇವೆ. ಈ ಸಂಖ್ಯೆಗಳನ್ನ ನಾವು ಸಂಖ್ಯಾ ಸೂಚಕದ ಮೂಲಕ ನಾವು ಸೂಚಿಸ್ತೇವೆ. ಹಾಗಾದರೆ ಸಂಖ್ಯಾ ಸೂಚಕ ಅಂದ್ರೆ ಏನು? ಸಂಖ್ಯಾ ಸೂಚಕ ಅಂದ್ರೆ ಸಂಖ್ಯೆಗಳನ್ನ ಸೂಚಿಸಲು ಅಥವಾ ಬರೆಯಲು ಬಳಸುವ ಸಂಕೇತಗಳನ್ನ ಅಥವಾ ಸಂಕೇತ ಬದಲು ಚಿಹ್ನೆ ಅಂತ ನಾವು ಕರಿಬಹುದು. ಸಂಕೇತ ಅಥವಾ ಚಿಹ್ನೆ. ಈ ಸಂಕೇತಗಳನ್ನ ನಾವು ಸಂಖ್ಯಾ ಸೂಚಕಗಳೆಂತೇವೆ. ಉದಾಹರಣೆಗೆ ಸಂಖ್ಯಾ ಸೂಚಕಗಳು ಯಾವ್ಯಾವ ಇರ್ತವೆ ಅನ್ನೋದನ್ನ ಈಗ ನೋಡೋಣ. ನಾವು ಉಪಯೋಗಿಸುವಂತ ಸಂಖ್ಯಾ ಸೂಚಕ ಇಂದು ಅರೇಬಿಕ್. ಉದಾಹರಣೆಗೆ ಶೂನ್ಯವನ್ನ ಈ ಸಂಕೇತದ ಮೂಲಕ ನಾವು ಸೂಚಿಸ್ತೇವೆ. ಅದೇ ರೀತಿ 1 ಈ ಸಂಕೇತದ ಮೂಲಕ ನಾವು ಸೂಚಿಸ್ತೇವೆ. ಅದೇ ರೀತಿ 2 ಈ ಸಂಕೇತದ ಮೂಲಕ ನಾವು ಸೂಚಿಸ್ತೀವಿ. ಅದೇ ರೀತಿ 3 4 5 6 7 8 9 10 ಇತ್ಯಾದಿ. ಇಲ್ಲಿ ನಾವು ಮುಖ್ಯವಾಗಿ 0ಯಿಂದ 9 ಮೂಲ ಸಂಖ್ಯೆಗಳು ಎಂದು ಕರೆಯಲಾಗುತ್ತೆ. ಇದರಲ್ಲಿ 0 ಅತಿ ಮುಖ್ಯವಾದದ್ದು. ಸಂಖ್ಯೆಗಳಿಗೆ ಯಾವಾಗಲೂ ಕೊನೆ ಇಲ್ಲ, ಅವು ಅನಂತವಾಗಿರ್ತವೆ. ಕೊನೆ ಅನ್ನೋದೇ ಇಲ್ಲ. ಯಾಕಪ್ಪ ನೀವು ಎಷ್ಟು ಬರ್ಕೊಂಡೋದ್ರ ಸಂಖ್ಯೆಗಳು ಮೂಡ್ತಾನೇ ಇರುತ್ತೆ. ಅವನ್ನ ನಿಲ್ಲಿಸೋದಿಕ್ಕಾಗ್ಲಿ ಅಥವಾ ಕೊನೆ ಇದೆ ಅನ್ನೋದಿಕ್ಕಾಗ್ಲಿ ಯಾರ ಕೈಲೂ ಸಾಧ್ಯ ಇಲ್ಲ. ಈಗ ನಾವು ಸಂಖ್ಯೆಗಳ ಬಗ್ಗೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಧನ್ಯವಾದಗಳು.